ಶ್ರೀಧರ ಕಲಿವೀರ ರಾಜ್ಯಾಧ್ಯಕ್ಷರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ದಲಿತ ಹೋರಾಟಗಾರರ ಒಕ್ಕೂಟ ರಾಜ್ಯ ಸಮಿತಿ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಹೋರಾಟ ಸಮಿತಿ ಇದರ ಆಶ್ರಯದಲ್ಲಿ ಇವತ್ತು ನಾವು ಸುಮಾರು 25 ವಿವಿಧ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ ಒಂದು ಒಕ್ಕೂಟವನ್ನು ಮಾಡಿ ಈ ದಿನ ಒಂದು ರಾಜಕೀಯ ನಿರ್ಣಯವನ್ನು ನಾವು ತೆಗೆದುಕೊಂಡು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೀವಿ. ಈ ಬಾರಿ INDIA ಕಾಂಗ್ರೆಸ್ ನೇತೃತ್ವದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿಗೆ ಜಿಲ್ಲಾದ್ಯಂತ ಎಲ್ಲ 25 ಸಂಘಟನೆಗಳು ಕೂಡ ಅವರ ಪರವಾಗಿ ಪ್ರಚಾರ ಮಾಡಿ ಅವರಿಗೆ ಗೆಲುವನ್ನು ತಂದುಕೊಡಬೇಕು ಅಂತ ಹೇಳಿ ಸರ್ವಾನುಮತದಿಂದ ತೀರ್ಮಾನ ಆಗಿದೆ. ಅದೇ ರೀತಿ BJP NDA ನೇತೃತ್ವದ ಏನು JDS BJP ಮೈತ್ರಿಯ ಏನು ಅಭ್ಯರ್ಥಿ ಇದ್ದಾರೆ ಅವರನ್ನು ಈ ಸಾರಿ ಗೆಲ್ಲಿಸೋದಕ್ಕೆ ಯಾವ SC ST OBC ರಿಲಿಜಿಯಸ್ ಮೈನಾರಿಟೀಸ್ ಬಡವರು ಕೂಡ ಅವರ ಪರವಾಗಿ ಹೋಗದೇ ಇರೋದು ಬಹಳ ಒಳ್ಳೆಯದು. ಕಾರಣ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹಿಡನ್ ಅಜೆಂಡಾವನ್ನು ಹೊಂದಿರುವಂಥ BJP NDA ಜೊತೆ JDS ಈ ಬಾರಿ ಮೊಟ್ಟ ಮೊದಲ ಬಾರಿ ಸೇರಿರೋದ್ರಿಂದ ನಾವು ಈ ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ JDSಗೆ ಏನು ಬೆಂಬಲವನ್ನು ಕೊಡ್ತಾ ಬಂದರು ಅವರೆಲ್ಲರೂ ಕೂಡ ಸಾಮೂಹಿಕ ಒಂದು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ BJPಗೂ ಕೂಡ ಸಾಮೂಹಿಕ ರಾಜೀನಾಮೆಯನ್ನು ಕೊಟ್ಟು ಇವತ್ತು ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ನಾವು ರಾಜ್ಯ ಮಟ್ಟದ ಸಂಘಟನೆಯವರು ಎಲ್ಲ 31 ಜಿಲ್ಲೆಯಲ್ಲಿಯೂ ಸಹ ನಾವು ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟು ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಇಲ್ಲಿ 9 ತಾಲೂಕಲ್ಲೂ ಕೂಡ ಪತ್ರಿಕಾಗೋಷ್ಠಿ ಹಾಗೂ ವಿಚಾರ ಸಂಕಿರಣ ಸಂವಾದಗಳ ಮೂಲಕ ನಾವು ಶ್ರೇಯಸ್ ಪಟೇಲ್ ಅವರ ಗೆಲುವಿಗೆ ಒಂದು ವಿಜಯದ ಅಲೆಯನ್ನು ನಾವು ನಿರ್ಮಾಣ ಮಾಡೋದಕ್ಕೆ ಪ್ರಚಾರವನ್ನು ಕೈಗೊಳ್ಳೋದಕ್ಕೆ ಇವತ್ತು ನಾವು ಆರಂಭ ಮಾಡಿದ್ದೀವಿ. ಇಷ್ಟು ದಿವಸ ನಾವು ಆ ಒಂದು ಪ್ರಚಾರವನ್ನು ಕೈಗೊಂಡಿದ್ವಿ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಅದನ್ನು ಬಹಿರಂಗಪಡಿಸ್ತಾ ಇದ್ದೀವಿ ಅನ್ನೋದನ್ನು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ.